ಈ ವಾರ ಹುಬ್ಬಳ್ಳಿನಲ್ಲಿ ಲವ್ ಜಿಹಾದ್ ಜಿಮ್ ಜಿಹಾದ್ದೇ ಸುದ್ದಿ. ಅದ್ ಯಾರೋ ಸಾಬೀರ್ ಅನ್ನೋ ಹುಡುಗ ಜಿಮ್ಮಿಗೆ ಬರೋ ಹೆಣ್ಮಕ್ಳನ್ನ ಪುಸ್ಲಾಯಿಸಿ ರಾತ್ರಿ 9 ಗಂಟೆ ಆದ್ಮೇಲೆ ಬಾತ್ರೂಮಿಗೆ ಕರ್ಕೊಂಡು ಹೋಗ್ತಿದ್ದಂತೆ. ಬೆಳಗ್ಗೆ ಜಿಮ್ಮಿಗೆ ಬಂದ ಹೆಣ್ಮಕ್ಳಿಗೆ ಬಾತ್ರೂಮ್ ನಲ್ಲಿ ಏನೇನೋ ಅವಶೇಷಗಳು ಕಾಣಿಸ್ತಿದ್ವಂತೆ. ಅವುಗಳನ್ನ ಕಣ್ಣಾರೆ ಕಂಡ ಹೆಣ್ಣುಮಗಳು ಎಕ್ಸ್ಪ್ಲೇನ್ ಮಾಡ್ತಿದ್ರು. ಈ ವಿಚಾರಕ್ಕೆ ಹಿಂದೂ ಪರ ಸಂಘಟನೆ ಹುಡುಗರದ್ದು ಆಕ್ರೋಶ. ಈ ಜಿಮ್ಮಿಗೆ ಹೋಗೋರಿಗೆ ಇದ್ರ ಅನುಭವ ಆಗಿರುತ್ತೆ. ಜಿಮ್ಗಳಲ್ಲಿ ಒಂದು 4-5 ಜನ ಹುಡುಗರು ಎದೆ ನೆಟ್ಟು ಮಾಡಿಕೊಂಡು ಕೈ ಬೀಸ್ಕೊಂಡು ಓಡಾಡ್ತಿರ್ತಾರೆ. ಜಿಮ್ ಬಾಗ್ಲಲ್ಲಿ ಯಾವ್ದಾದ್ರು ಒಂದೇ ಒಂದು ಹೆಣ್ಣು ಜೀವ ಕಂಡ್ರೆ ಸಾಕು, ನಾಮೊಂದು ತಾಮೊಂದು ಅಂತ ಹೋಗ್ಬಿಟ್ಟು ಆ ಹೆಣ್ಣು ಮಗಳಿಗೆ ವಾರ್ಮ್ ಅಪ್, ಥ್ರೆಡ್ ಮೀಲು, ಸೈಕ್ಲಿಂಗು ಅಂತ ಎಲ್ಲಾ ಮುಗಿಯೋವರೆಗೂ ಪಕ್ಕದಲ್ಲೇ ನಿಂತಿದ್ದು, ಆಮೇಲೆ ಏನೇನು ವರ್ಕೌಟ್ ಮಾಡಿಸ್ಬೇಕು ಅದನ್ನೆಲ್ಲ ಮಾಡಿಸಿ ಆ ಹೆಣ್ಣು ಮಗಳಿಗೆ ಆಗಲ್ಲಾದ್ರೂ ಬಿಡ್ದಂಗೆ ಎನ್ಕರೇಜ್ ಮಾಡಿ ಕಡೆಗೆ ಸ್ಟ್ರೆಚಿಂಗು ಮಾಡಿಸಿ ಎಲ್ಲಾ ಮುಗಿದ್ಮೇಲೆ ಕರ್ಕೊಂಡೋಗಿ ಬಾಗ್ಲವರೆಗೂ ಬಿಟ್ಟು ಬಾಯ್ ಅಂತ ಹೇಳ್ಬಿಟ್ಟು ಬರ್ತಾರೆ. ಆಮೇಲೆ ಫೋನ್ ನಂಬರ್ ತಕೊಂಡು ಡಯಟ್ ಹೇಳೋದನ್ನ ಮಾತ್ರ ಮರೆಯೋದಿಲ್ಲ. ಮತ್ತೆ ಬೆಳಗ್ಗೆ ಆ ಹೆಣ್ಮಗಳು ಜಿಮ್ಮಿಗೆ ಬರೋ ಲೇಟ್ ಆದ್ರೆ ಇವರೇ ಕಾಲ್ ಮಾಡಿ ಮಲಗಿದ್ರೆ ಎಬ್ಸಿ ಜಿಮ್ಮಿಗೆ ಬರೋ ತರ ಮಾಡ್ತಾರೆ. ಪಾಪ ಗಂಡು ಹೈಕ್ಳು ದಮ್ ಕಟ್ಕೊಂಡು ವೆಯ್ಟ್ ಹೊಡಿತಿದ್ರು, ಸಪೋರ್ಟಿಗೆ ಅಂತ ಒಂದೇ ಒಂದು ಗಂಡು ನಾಯಿನೂ ಬರಲ್ಲ. ಹಿಂಗಾಗಿ ಈ ಟ್ರೈನರ್ ಹುಡುಗರ ಬುಟ್ಟಿಗೆ ಹೆಣ್ಣುಮಗಳು ಪಟ್ ಅಂತ ಬಿದ್ದುಬಿಡ್ತವೆ. ಇಲ್ಲೂ ಅದೇ ಆಗಿರೋದು ನೋಡಿ. ಈ ಖುಷಿ ಕಲಬುರ್ಗಿ ಅನ್ನೋ ಹೆಣ್ಣುಮಗಳು ಹೇಳೋದೇನಪ್ಪಾ ಅಂತಂದ್ರೆ, ತೈಸಿ ಮುಲ್ಲಾ ಅನ್ನೋ ಹುಡುಗಿ ಮೊದಲು ಫ್ರೆಂಡ್ ಆದ್ದು, ನಮ್ದೇ ಜಿಮ್ ಐತೆ ಬಾ ಜಾಯಿನ್ ಆಗು ಅಂತ ಕರೆದು, ಆಮೇಲೆ ಇವಳು ತಮ್ಮ ಸಮೀರ್ ಮುಲ್ಲನ್ನ ಪರಿಚಯ ಮಾಡಿಸಿ ಇವನ್ ಚಲೋ ವರ್ಕೌಟ್ ಮಾಡಿಸ್ತಾನೆ, ಇವನ ಹತ್ರಕ್ಕೆ ಹೇಳಿಸ್ಕೋ ಅಂತ ಅಂದ್ಲಂತೆ. ಇವನು ಸಖತ್ತಾಗಿ ವರ್ಕೌಟ್ ಮಾಡ್ಕೊಂಡ್ಬಿಟ್ಟ. ಆಮೇಲೆ ಎಲ್ಲಾ ಸೇರ್ಕೊಂಡು ಪಾರ್ಟಿ ಗೀಟಿ ಎಲ್ಲ ಮಾಡ್ತಿದ್ರಂತೆ. ಒಂದಿನ ಈ ಸಮೀರು ಈ ಹೆಣ್ಮಗಳನ್ನ ಮನೆಗೆ ಕರ್ಸ್ಕೊಂಡು ನೀರಲ್ಲಿ ಏನೋ ಮಿಕ್ಸ್ ಮಾಡ್ಕೊಟ್ಬಿಟ್ಟು ಪ್ರಜ್ಞೆ ತಪ್ಪಿಸಿ ಮಲಗಿದ್ದಾಗ ಏನೇನೋ ಮಾಡಿ ಅದನ್ನ ವಿಡಿಯೋ ಮಾಡ್ಕೊಂಡು ಮಾರನೇ ದಿನ ಈ ಹೆಣ್ಮಗಳಿಗೆ ತೋರಿಸ್ಬಿಟ್ಟಂತೆ. ಯೋಚನೆ ಮಾಡಬೇಡ, ಇದನ್ನ ನನ್ನ ಹತ್ರ ಸೇಫ್ ಆಗಿ ಇಟ್ಕೊಂಡಿರ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಸುಮಾರು ಸಾರಿ ಈ ಹೆಣ್ಮಗಳನ್ನ ಬಲಾತ್ಕಾರವಾಗಿ ಬಳಸ್ಕೊಂಡಿದ್ದಂತೆ. ಇವರು ಬೇರೆ ಹೆಣ್ಮಕ್ಳ ಜೊತೆನೂ ಹಿಂಗೆ ಮಾಡ್ತಿದ್ದಂತೆ. ಇದನ್ನ ಈ ಸಮೀರ್ ಮುಲ್ಲನ ಅಕ್ಕ ಒಪ್ಪೋದಿಲ್ಲ. ಇವರಿಬ್ರು 3 ವರ್ಷದಿಂದ ರಿಲೇಶನ್ಶಿಪ್ ಅಲ್ಲಿ ಇದ್ರು ಅಂತ ಈ ಅಮ್ಮನವಾದ. ಈ ಸಮೀರ್ ಮುಲ್ಲಾ ಮುಖಾಮುಖಿ ಊದಿಸ್ಕೊಂಡು ಬಂದು ಈ ಖುಷಿ ಕಲಬುರ್ಗಿ ಅನ್ನೋ ಹೆಣ್ಮಗಳೇ ಈ ವಿಡಿಯೋ ಮಾಡಿದ್ದು ಅಂತಾನೆ. ಪ್ರಜ್ಞೆ ತಪ್ಪಿಸಿ ಮಾಡಿದ್ದು ಅಂತಾಳಲ್ಲ ಇವಳು, ಬೇಕಾದ್ರೆ ನೀವೇ ಆ ವಿಡಿಯೋ ನೋಡಿ ಎಷ್ಟು ಆಕ್ಟಿವ್ ಆಗಿದ್ದಾಳೆ ಅದರಲ್ಲಿ ಅಂತ ಗೊತ್ತಾಗುತ್ತೆ ಅಂತಾನೆ. ಆ ಹೆಣ್ಮಗಳು ಮನೆಯವರು ಮಾತ್ರ ಇದು ಲವ್ ಜಿಹಾದು, ನಮ್ಮ ಮಗಳನ್ನ ತಲೆ ಕೆಡಿಸ್ಬಿಟ್ಟು ಇಷ್ಟೆಲ್ಲ ಮಾಡ್ಬಿಟ್ಟವ್ರೆ, ಇವಾಗ ನಿಮ್ ಮಗಳನ್ನ ಬಿಡಲ್ಲ, ಏನ್ ಮಾಡ್ತೀವಿ ನೋಡ್ತೀರಿ ಅಂತ ಎದುರಿಸ್ತವ್ರೆ ಅಂತ ಇವ್ರು ಸಂಕಟ. ಈ ಸಮೀರ್ ಮೊಬೈಲಲ್ಲಿ ಇನ್ನೊಂದಷ್ಟು ಹುಡುಗಿರ ವಿಡಿಯೋಗಳು ಪತ್ತೆ ಆಗಿದಾವಂತೆ, ಗರ್ಭ ನಿರೋಧಕ ಮಾತ್ರೆಗಳು ಸಿಕ್ಕಿದ್ವಂತೆ, ಸ್ಕ್ಯಾನಿಂಗ್ ರಿಪೋರ್ಟ್ಗಳು ಇದ್ವಂತೆ. ಇದೆಲ್ಲ ನೋಡಿದಾಗ ಏನೇನೋ ಅನ್ಸುತ್ತೆ. ಈ ವಿಚಾರದಲ್ಲಿ ಹಿಂದೂ ಪರ ಸಂಘಟನೆ ಅವ್ರು ಹೇಳೋದೇನಪ್ಪ ಅಂತಂದ್ರೆ, ಇದು ಪಕ್ಕಾ ಜಿಮ್ ಜಿಹಾದು, ಶಾಯಿನ್ ಗ್ಯಾಂಗ್ ಅಂತ ಬಿಟ್ಟು ಮುಸ್ಲಿಂ ಹೆಣ್ಮಕ್ಳದ್ದು ಒಂದು ತಂಡ ಮಾಡ್ಕೊಂಡವ್ರೆ. ಅದರಲ್ಲಿರೋ ಹೆಣ್ಮಕ್ಳು ಹಿಂದೂ ಹುಡುಗಿರನ್ನ ಫ್ರೆಂಡ್ಶಿಪ್ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡು ಬಂದು ಇವ್ರ ಅಣ್ಣನಿಗೋ ತಮ್ಮನಿಗೋ ಅಥವಾ ಇವ್ರ ಸಮುದಾಯದ ಹುಡುಗರಿಗೋ ಪರಿಚಯ ಮಾಡಿಸ್ತಾರೆ. ಆ ಹುಡುಗರು ಈ ಹೆಣ್ಮಕ್ಳನ್ನ ಲವಲ್ ಬೆಳೆಸ್ಕೋತಾರೆ. ಆಮೇಲೆ ಏನಾಗುತ್ತೆ ಅಂತ ಗೊತ್ತಲ್ಲ, ಕೇರಳ ಫೈಲ್ಸ್ ಕತೆ ಅಂತ ಇವ್ರು ಹೇಳ್ತಾರೆ. ಇದೇನಾದ್ರೂ ಆಗಿರ್ಲಿ, ಹೆಣ್ಣುಮಕ್ಳು ಹುಷಾರಾಗಿದ್ರಾಯ್ತು. ದುಡ್ಕೋದಕ್ಕೆ ಮೊದಲು ಒಂದ್ಸಾರಿ ನಿಮ್ಮನ್ನ ರಾಜ್ಕುಮಾರಿ ತರ ಬೆಳೆಸಿರೋ ಅಪ್ಪ ಅಮ್ಮನ ನೆನ್ಸ್ಕೊಳ್ಳಿ. ಅವಾಗ ನಿಮ್ಗೆ ಗುಲಾಮ್ಗಿರಿ ಮಾಡೋ ಸನ್ನಿವೇಶ ಬರಲ್ಲ, ಬಾಳು ಬೀದಿ ಪಾಲಾಗಲ್ಲ.